ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಮನೆ ದೊಡ್ಡವರು, ಯಜಮಾನರು, ತಿಳಿದವರು, ಬುದ್ಧಿವಂತರು ಎಲ್ಲರೂ ಗುಂಪು ಕಟ್ಕೊಂಡು ಕೈಲಾಗ್ದಿರೋರ ಥರ ನಿಂತಿದ್ದಾರೆ. ಅಲ್ಲಿ ನರಿ ನಾಯಿಗಳು ಮೀಟಿಂಗು ಡಿಸ್ಕಷನ್ ಅಂತ ಮಾಡ್ತಿದ್ದಾರೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಲಚ್ಚಿ ಹೋಗಿದ್ದಾನೆ ಅಂದ್ರೆ ಯಾಕೋ ಗೊತ್ತಿಲ್ಲ, ಅಲ್ಲೇನೋ ಒಂದು ಇತ್ಯರ್ಥ ಆಗುತ್ತೆ ಅಂತ ನನ್ಗನ್ನಿಸ್ತಾ ಇದೆ. ನನ್ಗೀಗ್ಲೂ ಅರ್ಥ ಆಗ್ತಾ ಇಲ್ಲ, ಇವನ್ಗೂ ಲಚ್ಚಿಗೂ ಏನ್ ಸಂಬಂಧ? ಲಚ್ಚಿನ ಓಡಿಸುವಂತ ಯಾಕಿಷ್ಟು ಹಠ ಮಾಡ್ತಿದ್ದಾನೆ? ಇಲ್ಲ, ಮಾತಾಡ್ತಿರೋದು ಅವನಾದ್ರೂ ಮಾತಾಡಿಸ್ತಾ ಇರೋದು ಆ ಶಾಂತಮ್ಮನೆ. ಇದೆಲ್ಲ ಅವಳದೇ ಪ್ಲಾನ್ ಅಂತ ನನ್ಗನ್ನಿಸ್ತಾ ಇದೆ. ಈ ಮನೇಲಿ ಲಚ್ಚೆ ಇದ್ರೆ ಒಳ್ಳೇದಲ್ಲ ಅಂತ ಅವಳು ಮಾತಾಡ್ತಿರೋದು ನನ್ ಕಿವಿಗ್ ಬಿದ್ದಿದೆ. ಹೌದು ಮಾನ್ಸ, ನಮ್ಮ ಮುಂದೆನೂ ಅದನ್ನೇ ಹೇಳಿದಾಳೆ, ಈಗ್ಲೂ ಅದನ್ನೇ ತಾನೇ ಹೇಳ್ತಾ ಇರೋದು. ಈಗ ಅವಳು ಕಂಡೀಷನ್ ಹಾಕ್ತಾ ಇರೋದು ಅದೇ ತಾನೇ. ಅಲ್ಲ, ತಾಳಿ ಕಟ್ಟಿದ ಗಂಡ ಈ ಸ್ಥಿತಿಲಿರುವಾಗ ಯಾವ ಹೆಣ್ಣು ತಾನೆ ತನ್ನ ಗಂಡನ ಉಳಿಸ್ಕೊಳ್ಳೋ ಯೋಚನೆ ಮಾಡೋದು ಬಿಟ್ಟು ಬೇರೆ ಏನೋ ಮಾಡ್ತಾಳೆ? ಅವಳು ಕಣ್ಣೀರು ನೋಡ್ತಾ ಇದ್ರೆ ನನಗೆ ಕರಳು ಕಿವಿಚ್ ಬರ್ತಾ ಇದೆ. ಆ ಹೆಂಗ್ಸಲ್ದೆ ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗಿನ್ನೂ ಎಷ್ಟು ರದ್ದಾಂತ ಮಾಡ್ತಾ ಇದ್ರೋ ಏನು. ಅಮ್ಮ, ಇವಳೇನು ಸುಮ್ಮನೆ ಅಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಹಠ ಬಿದ್ದು ದೀಪಿಕನ್ನ ಅರೆಸ್ಟ್ ಮಾಡಿಸಿದ್ದಾಳೆ. ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಕಂಡೀಷನ್ ಹಾಕೊಂಡು ತನಗೆ ಬೇಕಾದ ರೀತಿಲಿ ನಮ್ಮನ್ನು ಆಟ ಆಡಿಸ್ತಾ ಇದ್ದಾಳೆ. ಅವಳು ತುಂಬ ಡೇಂಜರ್ ಇದ್ದಾಳೆ ಕಣಮ್ಮ. ಆದರೆ ನಂಗೆ ಈಗಲೂ ಕಾಡ್ತಾ ಇರೋದು, ಅವನು ಯಾರು? ನಮ್ಮ ಫ್ಯಾಮಿಲಿಗೂ ಮತ್ತೆ ಲಚ್ಚಿ ಮೇಲೆ ಯಾಕೆ ಇಷ್ಟೊಂದು ಕಿಡಿ ಕಾಡ್ತಾ ಇದ್ದಾನೆ ಅಂತ. ಅದೇ ನನ್ನ ಕ್ವೆಶ್ಚನ್. ಅವನ್ಗೇನ್ ರೈಟ್ಸ್ ಇದೆ ನಮ್ಮ ಫ್ಯಾಮಿಲಿ ಮೇಲೆ ಕಂಡೀಷನ್ಸ್ ಹಾಕಕ್ಕೆ? ಲಚ್ಚಿ ಚೆನ್ನಾಗಿ ಹಾಡ್ತಾನೆ ಅಂತ ಇವನು ಗೊತ್ತಾಗಿದೆ. ಇವನು ಬೇರೆ ಆರ್ಕೆಸ್ಟ್ರಾದವನು. ಲಚ್ಚಿನ ಕರ್ಕೊಂಡೋಗಿ ಅವನ ಕೈಲಿ ಚೆನ್ನಾಗಿ ಹಾಡಿಸಿ ಇವನು ದುಡ್ಡು ಮಾಡ್ಬೋದು, ಸೆಟ್ಲ್ ಆಗ್ಬೋದು ಅಂತ ಯೋಚನೆ ಮಾಡಿರೋದು. ಇದು ಯಾಕೋ ತುಂಬ ಸಿಕ್ಕಾಗ್ತಿದೆ. ಇದನ್ನ ಕಗ್ಗಂಟಾಗೋದಕ್ಕೆ ನಾವು ಬಿಟ್ಟರೆ ಸಮಸ್ಯೆಗೆ ನಾವೇ ಸಿಗಾಕೋತೀವಿ. ಎಸ್ ಸರ್, ನೀನು ಹೇಳ್ತಾ ಇರೋದು ಕರೆಕ್ಟ್. ಇಷ್ಟೊತ್ತು ನಾವು ಮಾಡ್ತಿರೋದು ತಪ್ಪು. ನಾವು ನನ್ನ ರೀತಿಯಲ್ಲೇ ನಡ್ಕೋಬೇಕು. ಬರಲಿ ಅವ್ರ ಹೊರಗಡೆ. ನನ್ನ ಜೊತೆ ಮಿಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಸ್ಟೇಷನ್ ಬದ್ರಿ ಹೇಳಿ ಬದ್ರಿ. ಕ್ಯಾಪ್ಟನ್, FIR ಹಾಕ್ಬಿಟ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಏನೇ ಮಾಡಬೇಕು ಅಂದ್ರೂ ನಾವು ಕೋರ್ಟ್ಗೆ ಅಲಿಬೇಕಾಗತ್ತೆ. ಅದಕ್ಕೆ ನಾನು ಹೊಸ SP ಹತ್ರ ಮಾತಾಡಿ 1 hour FIR ಹಾಕೋದನ್ನ ಮುಂದೆ ಹಾಕ್ಸಿದ್ದೀನಿ. ನೀವು ಆದಷ್ಟು ಬೇಗ ಆ ಲೇಡಿ ಹತ್ರ ಮಾತಾಡಿ 1 to 2 hours ಒಳಗೆ ಕಂಪ್ಲೇಂಟ್ ವಾಪಸ್ ತಗೊಂಡು ಹಾಗೆ ಮಾಡಿ. ಕ್ಯಾಪ್ಟನ್, ಅದನ್ನ ಬಿಟ್ಟು ನಾನು ಇಲ್ಲಿ ಬೇರೆ ಏನೂ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ನೀವಿಷ್ಟು ಉಪಕಾರ ಮಾಡಿರೋದೇ ತುಂಬ ದೊಡ್ಡದು ಬದ್ರಿ. ನೋಡೋಣ, ಆದಷ್ಟು ಬೇಗ ನಾವು ಅವಳನ್ನ ಕನ್ವಿನ್ಸ್ ಮಾಡ್ತೀವಿ ಅನ್ನೋ ಭರವಸೆಲಿದ್ದೀವಿ. ಆಲ್ ದಿ ಬೆಸ್ಟ್ ಕ್ಯಾಪ್ಟನ್. ಬದ್ರಿ, ದೀಪಿಕಾ ಹೇಗಿದ್ದಾಳೆ? ಸೆಲ್ ಒಳಗಿದ್ರೆ ಚೆನ್ನಾಗಿರೋದಕ್ಕೆ ಹೇಗೆ ಸಾಧ್ಯ ಕ್ಯಾಪ್ಟನ್? ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ. ಆದರೂ ನನ್ನ ಕೈನಲ್ಲಿ ಆದಷ್ಟು ಸಮಾಧಾನ ಹೇಳಿದ್ದೀನಿ. ಕ್ಯಾಪ್ಟನ್, ನೀವು ಆದಷ್ಟು ಬೇಗ ನಿಮ್ಮ ಪ್ರಯತ್ನ ಮಾಡಿ. ಓಕೆ, ನಾನು ಫೋನ್ ಇಡ್ತೀನಿ ಕ್ಯಾಪ್ಟನ್. ಬಾಯ್. ಏನು ನಮ್ ದೀಪಿಕಾ ಶೂಟ್ ಮಾಡಿರೋದು ನಮ್ ಗೋಪಾಲ್ ಮಾಮನ್ ಮೇಲೇನೆಯಾ? ಮತ್ತೆ ನಾ ಯಾಕೆ ಪಾರ್ಟಿ ಒದ್ದಾಡ್ತೇವ್ನಿ? ನಿಮ್ ಮಾಮನ್ನ ಸಾಯೋ ಪರಿಸ್ಥಿತಿಗೆ ತಳ್ದೋರ್ಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಅಂತ ತಾನೆ. ಗೋಪಾಲ್ ಮಾಮ, ನಮ್ ಗೋಪಾಲ್ ಮಾಮ, ಗೋಪಾಲ್ ಮಾಮ. ನೀನ್ ಯಾವ ಪಾರ್ಟಿ ತಿರುತಿ ಮಾಡೋ ಗೋಪಾಲ್ ಮಾಮಂಗೋಸ್ಕರ ನೀ ಕೋರ್ಟ್ಗೆ ಬಂದು ನನ್ ಕಣ್ಣಾರೆ ದೀಪಿಕಾ ಅವರು ನಮ್ಮ ಮಾಮನ್ ಯಾಕೆ ಗುಂಡಾರ್ಸಿದ್ರು ಅಂತ ಸಾಕ್ಷಿ ಹೇಳ್ಬೇಕು ಕಣವ್ವ. ಆಗ್ಲೇನೆ ಅವ್ರು ಮಾಡ್ರೋ ಅನ್ಯಾಯಕ್ಕೆ ಶಿಕ್ಷೆ ಸಿಗೋದು. ನೋಡ್ಲಚ್ಚವ್ವ, ಇಂಥವ್ರನ್ನ ಸುಮ್ಕೆ ಬಿಡ್ಬಾರ್ದು. ನಾವೇನಾರು ಸುಮ್ಕೊ ಬಿಟ್ರೆ ನಮ್ಮಂತ ಬಡವ್ರನ್ನ ಯಾಕೆ ಇಂಥ ಸಾವುಕಾರರು ಗುಂಡು ಆರಿಸ್ಲೇ ಇರ್ತಾರೆ, ಕೊಲೆ ಮಾಡ್ತಲೇ ಇರ್ತಾರೆ. ಅದಕ್ಕೆ ಕಣವ ನೀನು ಶಿವರಾಮಣ್ಣನ ಪುಟ್ಟೆ ಹೊಲ್ಟೋಗು.
ಆರ್ಕೆಸ್ಟ್ರಾದಾಗೆ ಆಡ್ಕೊಂಡು ಹೆಸರು ಮಾಡ್ಕೊಂಡು ಆ ಖುಷಿನೆಲ್ಲ ನೀನೇ ಅನ್ಭವ್ಸು. ಮೂಕನವ, ನೀ ಇಲ್ಲಿಂದ ಆಚೆಗೋಗಿ ನೀವು ಅಣ್ಣನ್ ಕೊಟ್ಟೆ ಆರ್ಕೆಸ್ಟ್ರಾ ಸೇರ್ಕೊಂಡ್ರೆ ನಿನ್ ಭವಿಷ್ಯನೇ ಬದಲಾಗೋಯ್ತದೆ. ನೀನು ಸಂಗಮಪ್ಪನ್ಗಿಂತ ಹೆಚ್ಚಿಗೆ ಹೆಸರು ಮಾಡ್ಬಿಡ್ತೀಯ. ಆಮೇಲೆ ಈ ಮನ್ಯಾಗಿರೋ ಹುಡುಗಿ ಈ ಜನ್ಮದಾಗೆ ಆಡ್ಯೊಳಕ್ ಆಗೋಕಿಲ್ಲ. ಆದ್ರೆ ನಾ ಇಲ್ಲೇ ಇಟ್ಕೊಂಡು ಈ ಮನೆಯವ್ರ ತಗೋ ದುಡ್ಡು ಕಿತ್ಕೊಂಡು ಗೋಪಾಲ್ ಮಾಮನ್ನ ಪೂರ್ತಿ ಉಸಾರ್ ಮಾಡಿ ಅವಳಿಗೆ ಬರ್ತೀನಿ. ನಾ ಅಲ್ಲಿಗೆ ಬಂದ್ಮ್ಯಾಕೆ ನೀನು ಅಲ್ಲಿಗೆ ಬರೀವಂತೆ. ಅಲ್ಲೇ ಓಡಾಡ್ಕೊಂಡು ಅಲ್ಲೇ ಹಾಡು ಹೇಳ್ಕೊಂಡು ಇರಿವಂತೆ. ಆಮೇಲೆ ನಾನು ನಿಮ್ಮ ಅವ್ವಂಗಿಂತ ಸಂದಾಕ್ ನೋಡ್ಕೊಂತೀವ್ನಿ. ಅದೆಲ್ಲ ಆಮೇಲೆ ಯೋಚಮ್ಮ. ಆದ್ರೆ ಅದಕ್ಕೂ ಮೊದಲು ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡು. ಗೋಪಾಲ್ ಮಾಮ ಆ ಸರಿ ಹೊತ್ತಿಗೆ ಇಲ್ಗೆ ಯಾಕೆ ಬಂದಿತ್ತು? ನನ್ನ ಪಾಡಿಗೆ ನನ್ನ ಮನೆ ಒಳಗಡೆ ಮಲ್ಕೊಂಡಿದ್ದೆ. ಆಜ್ಗೆ ಹೆಂಗ್ ಬಂದೆ? ನನಗೆ ಜ್ಞಾನ ಯಾಕಿರ್ಲಿಲ್ಲ? ಕಣ್ಪಟ್ಟಿ ಮಾಮನು ಗೋಪಾಲ್ ಮಾಮನು ಕಾದಾಡ್ತಾ ಇದ್ರಂತೆ. ಯಾಕೆ? ಶಾಂತತೆ ನನ್ನ ನಿಂಗೆ ಒಪ್ಸಕ್ಕೆ ಜ್ಞಾನ ತಪ್ಪಿಸಿ ನನ್ನ ಎತ್ಕೊಂಡು ಬಂದಿದ್ದು ಅಂತ ಕಾಣ್ತದೆ. ಆಗ ಮಾಮ ಅದನ್ನ ತಪ್ಪಿಸ್ಬೇಕು ಅಂತ ನೋಡೈತೆ. ಆಗ ನಿಮ್ಮಿಬ್ರು ನಡುವೆ ಕಾದಾಟ ಆಗೈತೆ. ಗಲಾಟೆ ಕೇಳಿ ದೀಪಿಕಾವ ಬಂದು ಯಾರೋ ಕಳ್ಳರನ್ನೇ ಇರ್ಬೇಕು ಅಂತ ಗುಂಡಾಡ್ಸವ್ರೆ. ಅದು ಗೋಪಾಲ್ ಮಾಮಂಗ್ ಬಿದ್ದೈತೆ. ಇದೇ ತಾನೇ ನಡೆದಿರೋದು. ಏನಾಯ್ತು ಬದ್ರಿ? ಏನಾಗಬೇಕಾಗಿತ್ತು ಅದೇ ಆಯಿತು. ಅಂದ್ರೆ ಆ SP ನಿನಗೂ ಹೊಡೆದ್ರ? ನಿನ್ನ ಕಣ್ಣೇಟ್ ಮುಂದೆ ಅವ್ರ ಕೈ ಏಟೆಲ್ಲ ಯಾವ ಲೆಕ್ಕ ನನಗೆ? ಜಾನ್ಬಿ ಹಾಜರೇ ಅಂತಾರಲ್ಲ, ನಾನು ಹಾಗೆ ಪ್ರೀತಿಲಿ. ನನ್ಗೋಸ್ಕರ ನೀನ್ ಯಾಕೆ ಒದೆ ತಿಂತಾ ಇದ್ಯಾ? ನೋಡು, ನೀನ್ ಇಲ್ಲಿಂದ ಹೊರಟೋಗು. ನಿನ್ಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದನ್ನೆಲ್ಲ ನಮ್ ಡ್ಯಾಡು ಮತ್ತೆ ನನ್ನ ಹಸ್ಬೆಂಡ್ ನೋಡ್ಕೊಂತಾನೆ. ನಿನ್ನ ಗಂಡ, ನಿಮ್ಮ ಡ್ಯಾಡು ಅವ್ರ ಕೈನಲ್ಲಿ ಏನಾಗತ್ತೆ? ಏನೂ ಆಗೋದಿಲ್ಲ. ಅದು ESP ಮುಂದೆ ಚಾನ್ಸೇ ಇಲ್ಲ. ಅದೇ ನನಗೂ ಡೌಟ್ ಆಯ್ತು. ಈಗಾಗಲೇ ನಮ್ಮ ಡ್ಯಾಡ್ ಬಂದು ಬಿಡ್ಸ್ಕೊಳ್ಳೋಕೆ ಟ್ರೈ ಮಾಡಿ ಫೇಲ್ ಆಗಿ ಹೋದ್ರು. ಡೋಂಟ್ ವರಿ, ನಾನು ಪಾಸ್ ಆಗೋದೆ. ಐ ಮೀನ್ FIR ಹಾಕೋದನ್ನ ಒಂದು ಸ್ವಲ್ಪ ಟೈಮ್ ಪೋಸ್ಟ್ಪೋನ್ ಮಾಡಿಸಿದ್ದೀನಿ. ವಾಟ್? ಆ SP ಒಪ್ಕೊಂಡ್ಲಾ? ಒಪ್ಸಿದ್ದೀನಿ. ಹೇಗೆ? ಅದ್ರ ಬಗ್ಗೆ ನಿನಗೆ ಚಿಂತೆ ಬೇಡ. ನನ್ನ ಇಷ್ಟಕ್ಕೋಸ್ಕರ ನಾನು ಎಂಥ ರಿಸ್ಕ್ ತೊಗೊಳೋದಕ್ಕೂ ರೆಡಿ. ಆದರೆ ನಿನಗೇನು ಆಗೋದಕ್ಕೆ ಬಿಡೋದಿಲ್ಲ. ಯಾಕೋ ನನಗೋಸ್ಕರ ಇಷ್ಟೆಲ್ಲ ಓದಾಡ್ತಾ ಇದೆಯಾ? ಮುಂಚೆನೂ ಒದ್ದಾಡ್ತಿದ್ದೆ, ಈಗಲೂ ಒದ್ದಾಡ್ತಾ ಇದ್ದೀನಿ. ಇನ್ನು ಮುಂದಕ್ಕೂ ನಿನಗೋಸ್ಕರ ಒದ್ದಾಡೋದು ಗುದ್ದಾಡೋದು ಮಾಡ್ತಾನೇ ಇರ್ತೀನಿ. ನಿನ್ನನ್ನು ನಾನು ಮಾತ್ರ ಪ್ರೀತಿಸ್ತಾ ಇದ್ದೀನಿ ಅಂದ್ಕೊಂಡಾಗಲೇ ಹುಚ್ಚಿನ ಥರ ಒದ್ದಾಡ್ತಾ ಇದ್ದಿದ್ದವನು ನಾನು. ಅಂಥದ್ರಲ್ಲಿ ನೀನು ನಿಮ್ಮ ಮಾಮ್ ತಲೆ ಮೇಲೆ ಕೈ ಇಟ್ಟು ನನ್ನ ಮೇಲೆ ಒಂಚೂರಾದರೂ ಪ್ರೀತಿ ಇದೆ ಅಂತ ಒಪ್ಕೊಂಡಿದ್ಯಾ. ಹಾಗಿರುವಾಗ ನಿನಗೋಸ್ಕರ ಒದ್ದಾಡೋದು ಗುದ್ದಾಡೋದು ಏನು ಚಿನ್ನಿ, ಜೀವ ಬೇಕಾದರೂ ಕೊಡ್ತೀನಿ. ಹಾಗೆಲ್ಲ ನೋಡ್ಬೇಡ ಬದ್ರಿ. ಹೀಗೆಲ್ಲ ಇಷ್ಟೊಂದೆಲ್ಲ ನನ್ನ ಪ್ರೀತಿಸ್ಬೇಡ. ನಾನು ನಿನಗೆ ಮೋಸ ಮಾಡಿರೋಳು, ಬೇರೆ ಮದುವೆ ಆಗಿರೋಳು. ಅದು ಈ ಬ್ರೈನಿಗೆ ಗೊತ್ತಾಗತ್ತೆ, ಈ ಹಾರ್ಟಿಗೆ ಗೊತ್ತಾಗೋದಿಲ್ಲ. ಏನು ಮಾಡೋದು ಚಿನ್ನಿ? ಹಾಳಾದಿದ್ದಕ್ಕೆ ಬರೀ ನೀನು ಪ್ರೀತಿಸೋದು ಮಾತ್ರ ಗೊತ್ತು. ದಿಟ ಹೇಳಿ, ನಾನು ಈಗ ಹೇಳಿರೋದು ದಿಟ ತಾನೇ? ಹಿಂಗೆ ತಾನೇ ಆಗಿರೋದು? ಅಯ್ಯೋ ಹಂಗಲ್ಲ ಕಣವ. ಯಾಡಿ, ನೀವೇನು ಹೇಳ್ಬೇಡಿ. ನೀವೇನೇ ಹೇಳಿದ್ರು ನಾನು ನಂಬಕ್ಕಿಲ್ಲ. ಗೋಪಾಲ್ ಮಾಮ ಹುಷಾರಾಗಿಲ್ ಬಂದು ದಿಟ್ವಾಗ್ಲೂ ಇಲ್ಲೇನ್ ನಡೀತು, ತಪ್ಪ್ಯಾಡ್ದು ಸರಿಯಾಡ್ದು ಅಂತ ಈ ಮನೆಯವ್ರ ಮುಂದೆ 7 ಗಂಟ ನಾನು ಈ ಮನೆ ಬಿಟ್ಟು ಎಲ್ಗೂ ಬರಕ್ಕಿಲ್ಲ. ಓ ಹಂಗ ಬರಕ್ಕಿಲ್ವಾ? ಸರಿ ಬಿಡು, ನಿಮ್ ದೀಪಿಕವ್ವ ಸಾಯ ಗಂಟೆ ಜೈಲ್ನಾಗೆ ಕೊಳಿಯಂಗ್ ಮಾಡ್ತೀವಿ. ಬಾ ಶಿವರಮಣ. ಮಾಡ್ಕೊಳ್ಳಿ, ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಏನ್ ಮಾಡಿಯ ನೀನು? ಏನ್ ಮಾಡಕ್ಕಾಗತ್ತ ನಿನ್ ಕೈಲಿ? ಈ ಕಣ್ಪಟ್ಟಿ ಮಾಮನುವೆ ಮತ್ ನೀನುವೆ ನಾನ್ ಸಂಖ್ಯೆ ಹಳ್ಳಿಲಿದ್ದಾಗ ನನ್ನ ಮಾರಕ್ ನೋಡಿದ್ದು
ನನ್ನನ್ನು ಕದ್ಕೊಂಡು ಹೋಗಕ್ ನೋಡಿದ್ದು ಇನ್ನೂ ಏನೇನೆಲ್ಲ ಮಾಡಿದ್ರು ಅದನ್ನೆಲ್ಲ ಹೇಳ್ತೀನಿ.